ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬೆಂಗಳೂರಿನಲ್ಲಿ ಸಖಿಯರ ಮಹಾ ಒಕ್ಕೂಟದಿಂದ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು. ಪ್ರತಿಭಟನೆಯಲ್ಲಿ 1000ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದರು. ಸರ್ಕಾರದ ಆದೇಶದಂತೆ KSRLPS ಹಿಂಪಡೆಯಬೇಕು, ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಗೌರವಧನ ಹೆಚ್ಚಿಸಬೇಕು ಅಂತ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು. ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಬೇಕು, ಧನವನ್ನ ಹೆಚ್ಚಿಸಿ ವಾರ್ಷಿಕ 6 ಲಕ್ಷ ರೂಪಾಯಿ ಅನುದಾನ ಒಕ್ಕೂಟಗಳ ಆಡಳಿತ ನಿರ್ವಹಣೆಗೆ ನೀಡಬೇಕು. ಸಖಿಯರ ಮಹಾ ಒಕ್ಕೂಟದ ಅಧ್ಯಕ್ಷೆ ರುದ್ರಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ್ಲಿಂದಾನು ಈ ಪ್ರತಿಭಟನೆ ಮಾಡ್ಕೊಂಡೇ ಬಂದಿದ್ದೀರಾ, ಆದ್ರೆ ಪ್ರತಿ ಸಲ ಬರೀ ಆಶ್ವಾಸನೆಗೆ ಮಾತ್ರ ಸೀಮಿತವಾಗಿದೆ. ಈ ಬಾರಿ ನಿಮ್ಮ ಹೆಜ್ಜೆ ಯಾವ ತರ ಇದೆ ಮೇಡಮ್? ಸರ್, ನಾವು ಕಳೆದ ಬಾರಿನೂ ಹೋರಾಟ ಮಾಡಿದೀವಿ, ಈ ಸರಿನೂ ಹೋರಾಟ ಮಾಡ್ತಿದೀವಿ. ಇವ್ರು ಯಾರು ನಮ್ಮ ಬೇಡಿಕೆಗಳನ್ನ ಗಮನದಲ್ಲಿ ಹಾಕಂತ ಇಲ್ಲ. ಸಮುದ್ರ ಬರ್ತಾ ಇದೆ, ಸಮುದ್ರ ಇವತ್ತು ರಾತ್ರಿ ಬರುತ್ತೆ. ಅವ್ರನ್ನ ಮಾಡಿ ಕಂಟ್ರೋಲ್ನ ನಮ್ಮನ್ನ 5,000 10,000 ಜನ ಇದಾವೆ ಅನ್ಕೊಂಡಿದ್ದಾರೆ ಅವರು. ನಾವಿರೋದೇ 49,000 ಜನ. ನಾವು ಕರೆ ಕೊಟ್ಟಿದ್ದು ಬರೀ ಲೀಡರ್ಸ್ಗೆ, ಕರೆ ಕೊಟ್ಟದೇ ಬರೀ ಲೀಡರ್ಸ್ಗೆ ಮಾತ್ರ. ಯಾರ್ಯಾರು ನೇತೃತ್ವ ತಗೊಂಡಿದ್ರು ಅವ್ರಿಗೆ ಮಾತ್ರ ಕರೆದಿದ್ದೀವಿ. ಈಗ ಅವ್ರ ಲೀಡರ್ಸ್ ಎಲ್ಲ ಅವ್ರನ್ನ ಕರೆದಿದ್ದಾರೆ. ಬರುತ್ತೆ ಸಮುದ್ರ ಕಡಿಲಿ ಅವರು. ಬೇಡಿಕೆ ನಮ್ದು ಈಡೇರಿಲ್ಲ ಸರ್. ಇವಾಗ ನಮ್ಮ ಬೇಡಿಕೆ ಈಡೇರ್ಬೇಕು ಅಂತಂದ್ರೆ ಸಚಿವರು ಯಾರಾದ್ರೂ ಒಬ್ರು ಬರ್ಬೇಕಾಗಿತ್ತು. ನಮ್ಮ ಇಲಾಖೆ ಸಚಿವರಾಯ್ತು ಅಥವಾ ನಮ್ಮಿಂದ ಮನವಿಯನ್ನು ಪಡ್ಕೊಂಡು ಹೋಗಿರೋ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು, ನಮ್ಮ ಇಲಾಖೆ ಚನ್ನಪ್ರಕಾಶ್ ಪಾಟೀಲ್ರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು HC ಮಾದೇವಪ್ಪರು, ಇವರೆಲ್ಲ ನಮ್ಮ ಹತ್ರ ಮನವಿಗಳನ್ನ ತಗೊಂಡಿದ್ದಾರೆ. ಬಟ್ ಇದುವರೆಗೂ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಕಾರ್ಮಿಕ ಸಚಿವರು ಇಸ್ಕೊಂಡಿದ್ದಾರೆ ಮನವಿ, ಬೇಡಿಕೆ ಈಡೇರಿಸಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇಸ್ಕೊಂಡ್ರ ಮನವಿ, ಬೇಡಿಕೆ ಈಡೇರಿಸಿಲ್ಲ. ನಮ್ಮ ಇಲಾಖೆ ಸಚಿವರು ಚನ್ನಪ್ರಕಾಶ್ ಪಾಟೀಲ್ ಇಸ್ಕೊಂಡ್ರೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ನಾವು MP MLA ಎಲ್ರಿಗೂ ಮನವಿಗಳನ್ನ ಕೊಟ್ಟಿದ್ದೀವಿ. ಇದ್ರಲ್ಲಿ ಅಂತ ತಲೆ ಹೋಗೋ ಬಜೆಟ್ ಏನು ಖಾಲಿ ಆಗಲ್ಲ. ಈಗ ಆಲ್ರೆಡಿ ನಾವು ಅವರೇ ಹೇಳಿರೋ ಪ್ರಕಾರ ಬಡ್ಡಿನಲ್ಲಿ ಗೌರವಧನ ತಗೊಳ್ಳಿ ಅಂತ ಹೇಳಿದ್ರು, ನಾವು ತಗೊಂತಾನೆ ಇದ್ದೀವಿ. ಈಗ ಅವ್ರ ಗೌರವಧನ ಜಾಸ್ತಿ ಮಾಡಿದ್ರೆ ಅದೇ ಬಡ್ಡಿ ಮೇಲೆ ತಗೊಂತೀವಿ. ಬಡ್ಡಿ ನಮ್ಮ ಹತ್ರನೇ ಇದೆ. ಅವರು ನಾವು ಯಾಕೆ ಅವ್ರ ಪರ್ಮಿಷನ್ ಅನ್ನ ಕಾಯ್ತಿದೀವಿ ಅಂದ್ರೆ, ಆ ಬಡ್ಡಿ ಅನುದಾನ ಇದೆಯಲ್ಲ ಅದು ಸರ್ಕಾರಿ ಅನುದಾನ. ಸರ್ಕಾರದ ಅನುದಾನವನ್ನ ಸರ್ಕಾರಕ್ಕೆ ಪರ್ಮಿಷನ್ ತಗೊಂಡು ನಾವು ತಗೊಬೇಕು ಅನ್ನೋದು ನಮ್ಮ ನ್ಯಾಯ ನೀತಿ. ನಾವು ಅದಕ್ಕೋಸ್ಕರ ಬದುಕ್ತಾರೆ ಹೆಣ್ಮಕ್ಳು. ಪರ್ಮಿಷನ್ ಕೊಡ್ಲಿ ಅಂತ ಕಾದಿದೀವಿ. ನೆನ್ನೆ ಕಾದಿವಿ, ರಾತ್ರಿ ಕಾದಿವಿ, ಬೆಳಗ್ಗೆ ಕಾದಿವಿ, ಈಗಲೂ ಕಾಯ್ತಾ ಇದೀವಿ. ಚುನಾಯಿತ ಪ್ರತಿನಿಧಿಗಳಾಗ್ಲಿ ಅಥವಾ ನಮ್ಮ ಇಲಾಖೆ ಅಧಿಕಾರಿಗಳಾಗ್ಲಿ ಬರಲಿಲ್ಲ. ನೆನ್ನೆ ಬಂದಿದ್ರು. ಪಾಪ ಅವ್ರ ಕೈಯಲ್ಲಿ ಏನಿಲ್ಲ, ನನ್ನ ಕೈಯಲ್ಲಿ ಇಲ್ಲ, ಪಾಲಿಸಿ ಮ್ಯಾಟರ್ ಅಂತಾರೆ.